ಚಾಲನೆಯಲ್ಲಿದೆ. ಓಕೆ. ಈಗ ನಾವು ಅಪೀಲುಗಳನ್ನು ಸ್ವೀಕೃತ ಮಾಡಿರತಕ್ಕಂಥದ್ದು 446, ವಿಲೇವಾರಿಯಾಗಿರ್ತಕ್ಕಂಥದ್ದು 353, ಬಾಕಿ ಇರ್ತಕ್ಕಂಥದ್ದು ಕೇವಲ 93. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಈ ಕರ್ನಾಟಕದ ನಾಡ ಹಬ್ಬ, ವಿಶ್ವವಿಖ್ಯಾತ ನಾಡ ದಸರಾ ಹಬ್ಬದಲ್ಲೂ ಕೂಡ ಈ ಕೌಂಟರ್ ಮಾಡಿ, ಸಕಾಲ ಕೌಂಟರ್ನು ಕೂಡ ಮಾಡಿ ಸಾವಿರಾರು ಜನ ಬಂದು ಅಲ್ಲಿಗೆ ಮಾಹಿತಿಯನ್ನು ಪಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದು ಈ ಬಾರಿಯ ವಿಶೇಷ ಅಂತ ಹೇಳಿದ್ರೆ ಅತ್ಯಂತ ಹೆಚ್ಚಿನ ಜನ ಭಾಗವಹಿಸಿರ್ತಕ್ಕಂಥದ್ದು. ಮತ್ತು ಅದರಲ್ಲಿ ಯಾವಾಗಲೂ ಕೂಡ ನಮ್ಮ ಸಕಾಲದ ಕೌಂಟರ್ ಯಾವಾಗಲೂ ಕೂಡ ತುಂಬಿರ್ತಿತ್ತು, ಜನ ಮಾಹಿತಿಗೋಸ್ಕರ ಬರ್ತಾಯಿದ್ರು ಅಂತಕ್ಕಂಥದ್ದು ವಿಶೇಷ. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಭ್ರಷ್ಟಾಚಾರ ಎಲ್ಲ ಕಡೆಯಲ್ಲೂ ವ್ಯಾಪಕವಾಗಿದೆ. ಅದನ್ನು ತೊಡೆದಾಕಬೇಕಾದಾಗ ಎಲ್ಲೋ ಒಂದು ಕಡೆಗೆ ಅಧಿಕಾರಿಗಳ ಮತ್ತು ಎಲ್ಲರೂ ಕೂಡ ಆಡಳಿತದಲ್ಲಿ ಭಾಗವಹಿಸ್ತಕ್ಕಂಥವರ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಭಾಳ ಅನಿವಾರ್ಯ ಆಗ್ತದೆ. ಆ ಮನಸ್ಥಿತಿ ಬದಲಾವಣೆ ಆದಾಗ ಭ್ರಷ್ಟಾಚಾರವನ್ನು ತೊಡೆದಾಕೋದು ಏನು ಕಷ್ಟ ಇಲ್ಲ. ಭ್ರಷ್ಟಾಚಾರ ತೊಡೆದಾಕಬೇಕು ಅಂತ ಪ್ರಶ್ನೆ ಬಂದಾಗ ಎಲ್ಲೋ ಒಂದು ಕಡೆ ಮನಸ್ಥಿತಿಯ ಬದಲುಗಳ ಜೊತೆಗೆ ಎಲ್ಲೋ ಒಂದು ಕಡೆ ಒಂದು ಭಯನೂ ಇರಬೇಕಾಗ್ತದೆ. ಎಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿದಂಥ ಸಂದರ್ಭದಲ್ಲಿ ನಮಗೆ ತೊಂದರೆ ಆಗ್ತದೆ ಅಂತಕ್ಕಂಥ ಭಯನೂ ಕೂಡ ಇರಬೇಕಾಗ್ತದೆ. ಅದಿದ್ದಾಗ ಮಾತ್ರ ಅದನ್ನು ತೊಡೆದಾಕೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಏನು ಆಡಳಿತ ವರ್ಗ ಇದೆಯಾ ಈ ಸೇವೆಯಲ್ಲಿ, ಅವರು ಕೂಡ ಅನೇಕ ಸಂದರ್ಭದಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥ ಭ್ರಷ್ಟಾಚಾರ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅತ್ಯಂತ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಕಡಿಮೆ ಮಾಡೋದಕ್ಕೋಸ್ಕರ ಎಲ್ಲ ಪ್ರಕ್ರಿಯೆಗಳು ಕೂಡ ನಮ್ಮ ಜೊತೆಗೆ, ಸರ್ಕಾರದ ಜೊತೆಗೆ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷ. ಆಡಳಿತ ವರ್ಗ ಒಂದು ಸುಮಾರು 6 ಲಕ್ಷ ಇರ್ತಕ್ಕಂಥ ಆಡಳಿತ ವರ್ಗವನ್ನು ನಾವು ಅವರನ್ನು ಸೇವೆಯನ್ನು ಪಡಿತಕ್ಕಂಥ ಈ ಸಕಾಲದ ವ್ಯಾಪ್ತಿನಲ್ಲಿ ತಮ್ಮನ್ನೇ ತಾವು ತೊಡಗಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಅವರನ್ನು ನಾವು ಸೆಳೆಯುವಂಥ ಕ್ರಮವನ್ನು ಮಾಡ್ತಾಯಿದ್ದೇವೆ. ಅದೇ ರೀತಿಯಾಗಿ ಅವರು ಕೂಡ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಬಹುಶಃ ಮಾಧ್ಯಮದಲ್ಲಿ ಎಲ್ಲರೂ ಕೂಡ ನೋಡಿದ್ದಾರೆ, ಈ ಲೋಕಾಯುಕ್ತರು ಒಂದು ವರದಿಯನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಯಾರ್ಯಾರ ಪಾಲು ಎಷ್ಟೆಷ್ಟಿದೆ ಅಂತಕ್ಕಂಥ ಮಾಹಿತಿನೂ ಕೂಡ ಅದನ್ನು ಹೇಳಿರ್ತಕ್ಕಂಥದ್ದು. ಬಹುಶಃ ಅದು ಎಲ್ಲರಿಗೂ ಕೂಡ ಮನಸ್ಸು ಮುಟ್ಟತಕ್ಕಂಥದ್ದು. ಆತ್ಮಶೋಧನೆಯನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಸಕಾಲ ಅಂತಕ್ಕಂಥದ್ದು ಅಧಿಕಾರಿಗಳಿಗೆ ಮತ್ತು ಆಡಳಿತ ವರ್ಗದಲ್ಲಿ ಇರ್ತಕ್ಕಂಥವ್ರಿಗೆ ಸಕಾಲನೂ ಕೂಡ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ಎಲ್ಲ ಒಂದು ಕಡೆ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಸಮಯ ಪ್ರಜ್ಞೆ ಇವೆಲ್ಲದರ ಜೊತೆಗೆ ಈ ಸೇವೆಗಳ ವಿಲೇವಾರಿಯನ್ನು ಮಾಡ್ತಕ್ಕಂಥದ್ದು ನಮ್ಮ ವಿಚಾರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಂದು ಭಾಳ ಮುಖ್ಯವಾಗಿ ಅಂತ ಹೇಳಿದ್ರೆ, ನಾವು ಯಾವ ಮಟ್ಟದಲ್ಲಿ ಈ ಸೇವೆಯನ್ನು ಜನಗಳ ಜೊತೆಗೆ ಬೇರೆ ಬೇರೆ ರಾಜ್ಯಕ್ಕೆ ಹೋಲಿಸಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕೊಂಡೊಯ್ದಿದ್ದೇವೆ ಅಂತಕ್ಕಂಥದ್ದನ್ನು ಅತ್ಯಂತ ಕುತೂಹಲಕರವಾಗಿರ್ತಕ್ಕಂಥದ್ದು. ಸುಮಾರು 14 ರಾಜ್ಯದಲ್ಲಿ ಈ ರೀತಿಯಾದಂಥ ಕಾರ್ಯಕ್ರಮಗಳು, ಸೇವೆಗಳು ಇವತ್ತು ರಾಜ್ಯಗಳು ತೊಡಗಿಸ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅತ್ಯಂತ ಹೆಚ್ಚಿನ ಸೇವೆಗಳನ್ನು ಕೊಡುವಂಥ ರೀತಿಯಲ್ಲಿ ಹೊರಟಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ 375 ಸೇವೆಗಳನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದೆ. ಬಹುಶಃ ಕರ್ನಾಟಕ ಬಿಟ್ಟರೆ ತದನಂತರ ಸ್ಥಾನದಾಗಿರ್ತಕ್ಕಂಥದ್ದು ಛತ್ತೀಸ್ಗಢ, ಅದು 251 ಇದೆ. ತದನಂತರ ಬರ್ತಕ್ಕಂಥದ್ದು ರಾಜಸ್ಥಾನ 108. ನಾವು ರಾಜಸ್ಥಾನದಿಂದ ಇವರಿಂದಲೇ ಇದನ್ನೆಲ್ಲ ಸ್ವಲ್ಪ ಮಾಹಿತಿಯನ್ನು ಪ್ರಾರಂಭ ಮಾಡಿದರೂ ಕೂಡ ಇವತ್ತು ಅವ್ರನ್ನೆಲ್ಲರನ್ನು ಮುಂದಿರಿಸ್ತಕ್ಕಂಥ ರೀತಿಯಲ್ಲಿ ಕೂಡ ನಾವು ಮಾಡಿರ್ತಕ್ಕಂಥದ್ದು. ಮತ್ತು ಇದರಲ್ಲಿ ನಾವು ಪಾರದರ್ಶಕತೆ ಹೆಚ್ಚಿಗೆ ಒತ್ತು ಕೊಟ್ಟಿರ್ತಕ್ಕಂಥದ್ದು. ಈಗ ಆನ್ಲೈನ್ ಸರ್ವಿಸಸ್ ಇರ್ಬೋದು, ಈ ರೀತಿಯ ಸರ್ವಿಸಸ್ಸನ್ನು ಕೊಡೋದ್ರಿಂದ ಹೆಚ್ಚು ಪಾರದರ್ಶಕತೆ, ಭ್ರಷ್ಟಾಚಾರವಾಗಿ ರಹಿತವಾಗಿರ್ತಕ್ಕಂಥ ರೀತಿಯಲ್ಲಿ ಜನರು ನಂಬುವಂತಹ ರೀತಿಯಲ್ಲಿ ಇವತ್ತು ನಮ್ಮ ಸೇವೆ ಜನಗಳ ಹತ್ರಕ್ಕೆ ಸಾಗ್ತಾ ಇದೆ ಅಂತಕ್ಕಂಥ ವಿಶ್ವಾಸದ ಮಾತನ್ನು ಹೇಳೋದಕ್ಕೆ ಸಂತೋಷ ಆಗ್ತದೆ. ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ, ಅಧಿಕಾರಿಗಳ ಒಂದು ಆಡಳಿತ ವ್ಯವಸ್ಥೆಯನ್ನಷ್ಟೇ ನಾವು ಗುರಿಯಾಗಿ ಇಟ್ಕೊಂಡು ಮಾತಾಡ್ತಾನೆ ಸಮುದಾಯನೂ ಕೂಡ, ಅಂದರೆ ಜನಸಾಮಾನ್ಯರನ್ನು ಕೂಡ ಬಹಳಷ್ಟು ಅಧಿಕಾರಿಗಳು ಹೇಳ್ತಾರೆ, ಒಂದೇ ಕೈ ಸೇರಿದ್ರೆ ಚಪ್ಪಾಳೆ ಆಗಲ್ರಿ, ಅದು ಜನ ಕೂಡ ಹೌದು, ಜನರ ಪಾತ್ರ. ಜನ ಏನಾಗ್ತದೆ ಅಂದರೆ, ಅವ್ರ ಕೆಲಸ ಆಗಬೇಕಾದಾಗ ಯಾವ ವಿವೇಚನೆಯೂ ಇರಲ್ದಲ್ಲದೆ, ಕಾನೂನು ಬೇಡ, ಕಟ್ಟಲೆ ಬೇಡ, ತನ್ನ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಏನಾದರೂ ಮಾಡಿ
ದುಡ್ಡು ಕೊಟ್ಬಿಟ್ಟು ಕೆಲಸ ಮಾಡಿಸ್ಕೊತಾರೆ. ಆಮೇಲೆ ಅದು ಕೆಲಸ ಆದಮೇಲೆ ದುಡ್ಡು ಕೊಟ್ಟಿದ್ರಿಂದ ಆಯಿತು ಅಂತಲೂ ಕೂಡ ಹೇಳ್ತಕ್ಕಂಥದ್ದು ಸಹಜವಾಗಿ ಬರ್ತಕ್ಕಂಥದ್ದು. ಬಹುಶಃ ಎಲ್ಲೋ ಒಂದು ಕಡೆಗೆ ಅವನು ಕೂಡ ನಾನು ಹಣ ಕೊಡಬಾರ್ದು ಅಂತಕ್ಕಂಥ ಅದನ್ನು ರೆಸಿಸ್ಟ್ ಮಾಡ್ತಕ್ಕಂಥ ಪ್ರವೃತ್ತಿ ಬೆಳೆದಾಗ ಮಾತ್ರ ಅದನ್ನು ಭ್ರಷ್ಟಾಚಾರವನ್ನು ತೊಡೆದಾಕಕ್ಕೆ ಸಾಧ್ಯ ಆಗ್ತದೆ. ಕೇಳ್ದಲೆ ಸುಲಭ ಕೊಡ್ತಾರೆ ಅಂತಂದರೆ ಯಾರು ಇಸ್ಕೊಳಲ್ಲ. ಹಾಗಾಗಿ ಅದು ಕೂಡ ಜನರ ಮೇಲೂ ಕೂಡ ಪ್ರಮುಖವಾದಂಥ ದೊಡ್ಡ ಜವಾಬ್ದಾರಿ. ಇದು ಲಂಚ ತಗೊಳ್ತಕ್ಕಂಥದ್ದು ಎಷ್ಟು ತಪ್ಪೋ ಕೊಡ್ತಕ್ಕಂಥದ್ದು ಅಷ್ಟೇ ದೊಡ್ಡ ತಪ್ಪಾಗ್ತದೆ. ಸರ್, ಎಂ ಎಸ್ ಹಿರೇ